ನನಗೆ ಭಾಳ ಆಧ್ಯಾತ್ಮದ ಹಾದಿಗಳನ್ನು ಮುನ್ನಡೆಸ್ಲಿಕ್ಕೆ ಕಾರಣರಾದರು. ನಾನು ನನ್ನ 4ನೇ ವಯಸ್ಸಿನಿಂದಲೇ ಇಲ್ಲಿಯ ಗುರುಸಿದ್ದೇಶ್ವರ ಬೃಹನ್ ಮಠದೊಳಗೆ ಮೆಂತೇಶ್ ಶರಣರು ಅಂತಿದ್ದರು ರೀ. ಮೆಂತೇಶ್ ಶರಣರ ಸಂಪೂರ್ಣ ಶಿಷ್ಯ ನಾನು. ಅವಾಗ ದೊಡ್ಡ ಗುರುಗಳಿದ್ದರು. ಅವರು ಸುಮ್ಮನೆ ನನಗೆ ಹೆಚ್ಚು ಬೋಧನೆ ಮಾಡಲಿಕ್ಕಿಲ್ಲ, ಸಂಪೂರ್ಣ ಜವಾಬ್ದಾರಿಯನ್ನು ಮೆಂತೇಶ್ ಶರಣರು. ಅವರು ನನ್ನ ತಂದೆ ಮೊದಲ ಗುರು, ಆದರೆ 2ನೇ ಗುರುಗಳೇ ನನ್ನ ಮೆಂತೇಶ್ ಶರಣರು. ಅವ್ರನ್ನ ಅತ್ಯಂತ ನಾನು ಪರಮಾತ್ಮದ ಗುರು. ಅವರು ಭಾಳ ವಿದ್ಯೆಯನ್ನು ಕಲಿತಾರೆ. ಅವರು ಆಧ್ಯಾತ್ಮ ವಿದ್ಯೆಯನ್ನು ಕೊಟ್ಟವರೇ ನನಗೆ ಪ್ರಾರಂಭದಲ್ಲಿ ಮೆಂತೇಶ್ ಶರಣರು, ಆಮೇಲೆ ಅಮರೇಶ್ವರ ಸ್ವಾಮಿಗಳು, ಆಮೇಲೆ ಜಗದ್ಗುರು ಕಾಶಿ ಜಗದ್ಗುರುಗಳು. ಆಮೇಲೆ ನನಗೆ ಸಹಾಯ ಮಾಡಿದವರು ಈ ಇದರೊಳಗೆ ನನ್ನದೇ ವಯಸ್ಸು ಒಂದರ ಹೆಚ್ಚು ಕಮ್ಮಿ ಇದ್ದವರು ಈಗಿನ ನಮ್ಮ ಬಸವರಾಜ ಪಟ್ಟದಾರಿಗಳು. ಅವರು ಕೂಡ ನನಗೆ ಭಾಳ ಅವರು ಫಿಲಾಸಫಿ ಓದ್ತಿರ್ಬೇಕಾದ್ರೆ ತಮ್ಮ ಪುಸ್ತಕಗಳನ್ನು ನನಗೆ ಕೊಟ್ಟು ಭಾಳ ಹೆಲ್ಪ್ ಮಾಡಿದರು ಅವರು. ನಾನು ನನ್ನ 3ನೇ ಡಿಗ್ರಿಯನ್ನು ತತ್ವಜ್ಞಾನವನ್ನಾಗಿ ಸ್ವೀಕಾರ ಮಾಡಿದಾಗ ಬಸವರಾಜ ಪಟ್ಟದಾರಿ ಗುರುಗಳು ನನಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಈ ಕಾಲಕ್ಕೆ ಅವ್ರನ್ನ ತುಂಬ ನಡೆಸ್ತಿದ್ದಾರೆ. ಆನಂತರ ನನಗಿಂತ ದೊಡ್ಡವರಾಗಿ ಮಾತಾ ಮಾದೇವಿ ಇದ್ದರು ಅವರು. ಅವ್ರ ಸಂಪರ್ಕವನ್ನು ಆಗಿದ್ದೆ. ಆನಂತರ ಈಗಿನ ಅರಸೀಕೆರೆ ಕೋಡಿಮಠ ಅಂತ ಹೇಳ್ತಾರೆ. ಕೋಡಿಮಠವು ನನ್ನ ಇದು ಸಹಪಾಠಿ. ಅವರು ಕೋಡಿಮಠ ಶ್ರೀಗಳು ಹೌದು, ಈಗಿನ ಕೋಡಿಮಠ ಶ್ರೀಗಳು ನನ್ನ ಸಹಪಾಠಿ ರೀ. ಹೀಗೆ ಡೆವಲಪ್ ಆಗ್ತದೆ.